ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಒಂದು ಮಾಡಿದ್ರು. ತಾಲೂಕು ಹಂತದಿಂದಲೂ ಗ್ಯಾರಂಟಿಗಳ ಅನುಷ್ಠಾನ ಕರೆಕ್ಟಾಗಿ ಆಗಬೇಕು, ಅರ್ಹರಿಗೆ ರೀಚ್ ಔಟ್ ಆಗಬೇಕು ಇದು ಅಂತಾನೆ ಅದನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅನ್ನೋಕ್ಕಿಂತ ಒಂದು ಗಂಜಿ ಕೇಂದ್ರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಕೆಲಸ ಇಲ್ದಿರೋರ್ನ ಅಲ್ಲಿ ಕರ್ಸಿ ಕೂರ್ಸಿ ನೋಡಿ ಗಂಜಿ ಕೇಂದ್ರ ಕೆಲಸ ಇಲ್ದರು ಕೈಂಡ್ಲಿ ಟೇಕ್ ಬ್ಯಾಕ್ ದಟ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಲಸ ಇಲ್ದಿರೋ ವ್ಯಕ್ತಿನ ಅಧ್ಯಕ್ಷರು ಮೇಡಮ್ ಅವರು ಕಮಿಟಿ ಅಧ್ಯಕ್ಷರು ಇಲಾಖೆ ಇದೆ. ಇಷ್ಟೊಂದು ದೊಡ್ಡ ಆಡಳಿತ ಯಂತ್ರ ಇದೆ. ಒಂದ್ ನಿಮಿಷ ಅಲೋಹಿಜಿ ನಾನು ವಾಪಸ್ ತಗೊಳ್ಳೋ ಮಾತಾದ್ರೆ ಖಂಡಿತ ವಾಪಸ್ ತಗೋತೀನಿ, ಆದ್ರೆ ಈ ಮಾತು ವಾಪಸ್ ತಗೊಳಕ್ ಆಗಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಒಂದು ಇಲಾಖೆಯಿಂದ ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ ಅಂತ ಅಂದಮೇಲೆ, ದುಡ್ಡು ಹೋಗೋಂತ ವ್ಯವಸ್ಥೆ ಮಾಡಿದೀರಾ ಅಂತ ಅಂದಮೇಲೆ ಅದಕ್ಕೊಂದು ಅನುಷ್ಠಾನ ಸಮಿತಿ ಯಾಕೆ ಬೇಕು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅನುಷ್ಠಾನ ಸಮಿತಿಯಲ್ಲಿ ನೀವು ತಾಲೂಕು ಮಟ್ಟದಿಂದಲೂ ಮೆಂಬರ್ಗಳನ್ನ ಸದಸ್ಯರುಗಳನ್ನ ಮಾಡಿದ್ದೀರಿ. ಯಾಕೆ ಅಂತಂದ್ರೆ ಆ ತಾಲೂಕಲ್ಲಿ ಕರೆಕ್ಟ್ ಆಗಿ ದುಡ್ಡು ಹೋಗ್ತಾ ಇದೆಯಾ, ದುಡ್ಡು ಹೋಗ್ತಾ ಇಲ್ವಾ, ಯಾರಿಗೆ ರೀಚ್ ಆಗ್ತಿದೆ, ಯಾರಿಗೆ ರೀಚ್ ಆಗ್ತಿಲ್ಲ ಅಂತ ಚೆಕ್ ಮಾಡೋದಕ್ಕೆ ಅಂತ ತಾಲೂಕು ಹಂತ, ಪಂಚಾಯತಿ ಅಂತ ಎಲ್ಲಾ ಹಂತದಲ್ಲೂ ನೀವು ಒಂದು ಅನುಷ್ಠಾನ ಸಮಿತಿ ಮಾಡ್ಕೊಂಡು ಮೆಂಬರ್ಗಳನ್ನ ಇಟ್ಟು ಅಲ್ಲಿಗೆ ಅದೆಷ್ಟೋ ಅದೆಷ್ಟೋ ಕೋಟಿ ಸಂಬಳದ ರೂಪದ ನಾಟ್ ಇವನ್ ಸಂಬಳ, ಗೌರವ ಧನದ ರೂಪದಲ್ಲಿ ಹೋಗ್ತಾ ಇದೆ. ಎರಡೇ ಪ್ರಶ್ನೆ ನಂದಂಜಿ, ಡಿಬಿಟಿ ಮುಖಾಂತರ ಹಣ ಹಾಕುವಂತ ವ್ಯವಸ್ಥೆ ನೀವು ಮಾಡಿದೀರಾ ಅಂತ ಅಂದಮೇಲೆ ಅನುಷ್ಠಾನ ಸಮಿತಿಯ ಅಗತ್ಯ ಏನಿದೆ? ಒಂದು. ಎರಡನೇದು, ಅನುಷ್ಠಾನ ಸಮಿತಿ ಮಾಡಿದ ಮೇಲೂ ಕೂಡ ಅಲ್ಲಿ ಅನರ್ಹರಿಗೆ ದುಡ್ಡು ಹೋಗ್ತಾ ಇದೆ ಅಂತಂದ್ರೆ ವಾಟ್ ಈಸ್ ಅನುಷ್ಠಾನ ಸಮಿತಿ ಇಸ್ ಡೂಯಿಂಗ್? ನೋಡಿ, ಇವಾಗ ಒಂದು ಹಳ್ಳಿಯಲ್ಲಿ, ಒಂದು ಪಟ್ಟಣದಲ್ಲಿ ಯಾವುದೋ ಒಂದು ಫಲಾನುಭವಿಗಳಿಗೆ ಯಾವುದೋ ಒಂದು ತೊಂದರೆಯಿಂದ ಅವ್ರಿಗೆ ಕಂಪ್ಯೂಟರ್ ಆಕ್ಸೆಸ್ ಇರಲ್ಲ, ಒಂದು ಏನಕ್ಕೆ ಬರ್ತಾ ಇಲ್ಲ ಅಂತ ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಅಂಥವ್ರಿಗೆ ಅವರು ಪ್ರತಿ ತಿಂಗಳು ಹೋಗಿ ನಿಮ್ಗೆ ಬರ್ತಾ ಇದೆಯೋ ಇಲ್ವೋ ಏನೋ ಅಂತ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಏನಾದ್ರು ಸಮಸ್ಯೆ ಇದೆ ಬಗೆಹರಿಸ್ಕೊಟ್ಟು ಬರ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆ ಏನು ಅಂತ ನನಗೆ ಗೊತ್ತಾಗುತ್ತೆ. ಪ್ರಶ್ನೆಗೆ ಸರ್, ಈಗ ನಂದನ್ ಅವರೇ ಹೇಳಿದ್ರು ಮನೆ ಮನೆಗೂ ಹೋಗಿ ಅವ್ರಿಗೆ ಗೊತ್ತಿಲ್ದಿರೋರ್ಗೆ ಫಾರ್ಮ್ ತುಂಬೋದೋ, ದುಡ್ಡು ತಲುಪಿದೆಯಲ್ವ ನೋಡೋದೋ ಮಾಡೋದೋ ಮಾಡ್ತಾರೆ. ಆ ತರ ಮನೆ ಮನೆಗೂ ಹೋಗ್ತಿರೋರ್ಗೆ ಫಾರ್ಮ್ ತುಂಬೋ ಅಭ್ಯರ್ಥಿ ಬದುಕಿದಾರ ಸತ್ತಿದಾರ ಅಂತ ಗೊತ್ತಾಗಲ್ವಾ ಸರ್? ಗೊತ್ತಾಗೆ ಆಗುತ್ತೆ ನೋಡಿ, ನೋಡಿ ಮೇಡಮ್ ಎಲ್ ಮಾಡ್ತಿದಾರ ಅವರು, ಎಲ್ಲಿ ನೋಡಿದಾರೆ? ಕಮಿಟಿ ಹಾಕ್ಬೇಕು. 4,500 ಜನ, 23 ಕೋಟಿ ರೂಪಾಯಿ ಖರ್ಚು. 4,500 ಜನ ಇದಾರೆ ಅದರಲ್ಲಿ. 4,500 ಜನ ಅದರಲ್ಲಿ ಮೆಂಬರ್ಸ್ ಗಳಿರೋದು. ಕೆಲವು ಕಮಿಟಿ ಕ್ಯಾಬಿನೆಟ್ ರ್ಯಾಂಕು, ಪ್ಯಾರಲಲ್ ಮಿನಿಸ್ಟ್ರಿ, ಅದು ಮಿನಿಸ್ಟ್ರಿ. ಈಗ ಗಂಜಿ ಕೇಂದ್ರ ಅಲ್ಲ, ಈಗ ಗಂಜಿ ಕೇಂದ್ರ ಅಲ್ಲದೆ ಹೋದ್ರೆ ಯಾವ ಕೇಂದ್ರ? ಗಂಜಿ ಕೇಂದ್ರ ಪುನರ್ವಸತಿ ಕೇಂದ್ರನ, ರಿಹ್ಯಾಬಿಲಿಟೇಷನ್ ಸೆಂಟರ್ ಕೇಳ್ಬೇಕಾಗುತ್ತೆ. ಜನರ ದುಡ್ಡು ಅಕೌಂಟಬಿಲಿಟಿ ಎಲ್ಲಿದೆ ಅದನ್ನ ಕೇಳ್ಬೇಕು. ಈಗ ಆಯ್ತಪ್ಪ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಓಕೆ. ಇಲ್ಲಿ 23,262 ಪೇಮೆಂಟ್ ಆಗಿದೆಯಲ್ಲ, ಬ್ಯಾಂಕಿಗೆ ಹೋಗಿಲ್ಲ, ಎಲ್ಲೋಯ್ತು? 46 ಕೋಟಿ. ನಮ್ ಫೈಂಡಿಂಗ್ ಅಲ್ಲ, CAG ಫೈಂಡಿಂಗು. CAG ರಿಪೋರ್ಟ್ ನನ್ನ ಹತ್ರ ಇದೆ, ನಮ್ ಫೈಂಡಿಂಗ್ ಅಲ್ಲ. ಹಂಗಾರೆ ಕಮಿಟಿ ಏನ್ ಮಾಡ್ತಾ ಇದೆ? ಈಗ ಇದನ್ನು ಅಷ್ಟೇ, ಈಗ ವಿದ್ಯುತ್ ಅಷ್ಟೇ. ಈಗ ವಿದ್ಯುತ್ ಕಳ್ತನ ಏನು ಕಮಿಟಿ ಏನ್ ಮಾಡ್ತಾ ಇದೆ? ಅರ್ಹರಿಗೆ ತಲುಪ್ತಾ ಇದೆಯಾ? ಅರ್ಹರಿಗೆ ತಲುಪ್ತಾ ಇದೆಯಾ ಇಲ್ವಾ? ಅವ್ರ ಉತ್ತರ ಪಡ್ಕೊಳ್ಳೋಣ. ಆ ಉತ್ತರಕ್ಕೆ ಇನ್ನೊಂದು ಕ್ವಶನ್ ಆಡ್ ಮಾಡ್ಬಿಡಿ, ಕ್ವಶನ್ ಸೇರ್ಸ್ಕೊಂಬಿಡಿ ನಂದನ್ಜಿ. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇವರು 3 ವರ್ಷ ಆದ್ರೂ ನಿಮ್ಗೆ ಈ ತರ ಸತ್ತಿರೋರ್ ಅಕೌಂಟ್ ದುಡ್ಡು ಹೋಗ್ತಿದೆ ಅಂತ ರಿಪೋರ್ಟೇ ಕೊಡ್ಲಿಲ್ವಾ? ಹಾಗಾದ್ರೆ ನೋಡಿ, ಕಾಲಕ್ಕೂ ಅವ್ರಿಗೆ ಏನು ಮಾಹಿತಿ ಬರುತ್ತೋ ಅವರು ಡಿಲೀಟು ಮಾಡಿಸ್ಯಾರ. ಒಂದ್ ನಿಮಿಷ ಪ್ರಶ್ನೆ ಕೇಳಿ, ದಯವಿಟ್ಟು ಸಿಂಧೂರ್ ಅವರೇ ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ಇವ್ರಿಗೆ ಸುತ್ತಮುತ್ತಲಿನ ಒಂದು ಆ ಪ್ರದೇಶದಲ್ಲಿ ಅವ್ರು ಏನು ರೆಪ್ರೆಸೆಂಟ್ ಮಾಡ್ತೀಯಾರೋ ಅಲ್ಲಿ ಏನು ಮಾಹಿತಿ ತೊಗೊಂಡು ಪ್ರತಿ ವಾರನೂ ಅವ್ರಿಗೊಂದು ಗ್ರೂಪ್ ಮಾಡ್ಕೊಂಡು, ನಾನೇ ನೋಡಿದ್ದೀನಿ ನಮ್ಮ ವಾರ್ಡಲ್ಲಿ, ನಮ್ಮ ಬೂತಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಅವ್ರು ಮನೆಗೆ ಹೋಗ್ಬಿಟ್ಟು ದುಡ್ಡು ಬರ್ತಿದ್ಯೋ ಬರ್ತಿರೋ ನಮ್ಮನೆ ಅಂದರೆ ನಮ್ಮ ಸುತ್ತಮುತ್ತದ ಮನೆಗಳಿಗೆಲ್ಲ ಬರ್ತಿದ್ರು. ಅವರು ಕೇಳಿದ್ದಾರೆ, ಯಾರು ಸತ್ತೋಗಿದ್ರೆ ಇಲ್ಲ ಡಿಲೀಟ್ ಮಾಡಿಸ್ಕೊಂಬಿಡಿ ಇದ್ದರು ಹೇಳಿದ್ದಾರೆ. ಇದು ಏನು ಅಡಿಷ್ನಲ್ ಪೇಮೆಂಟು ಸತ್ತೋಗಿರೋದು ಏನಾಗಿದೆಯೋ ಅದನ್ನು ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಲ್ಲಿಸಿ ಪರ್ಮನೆಂಟಾಗಿ ಆ ಖಾತೆಗಳನ್ನ ಬಂದ್ ಮಾಡಿಸ್ತಾ ಇದ್ದೀವಿ.
ಒಂದು ಪ್ರಾಸೆಸ್ ಒಂದು ಸ್ಕೀಮ್ ಸ್ಟಾರ್ಟ್ ಆದಾಗ ಏನೋ ಒಂದು ಟೀಚಿಂಗ್ ಪ್ರಾಬ್ಲಮ್ ಇರುತ್ತೆ. ಟೀಚಿಂಗ್ ಪ್ರಾಬ್ಲಮ್ ಬಿಟ್ಟು ಎಲ್ಲ ಮುಂದಕ್ಕೆ ಬಂದಿದೀವಿ. ಒಂದು ಪ್ರಾಬ್ಲಮ್ಗೆನೇ ಅಲ್ವಾ ನೀವು ಅನುಷ್ಠಾನ ಸಮಿತಿ ಮಾಡಿ ಅಷ್ಟು ಮೆಂಬರ್ಸ್ ಮಾಡಿದೀವಲ್ಲ ಕಾಲ್ ಕಾಲಕ್ಕೆ ಅವಾಗ್ಲೇ ಯಾಕೆ ಅಲ್ಲಲ್ಲ ಮಾಡಿದೀವಲ್ಲ ಇಷ್ಟು ಕೋಟಿ ದುಡ್ಡು ಹೋಗೋರ್ಗೂ ಏನ್ ನೋಡಿ ಮಾಡ್ಬೇಕು ಅಲ್ಲಲ್ಲೇ ನಾವು ಅನುಷ್ಠಾನ ಸಮಿತಿ? ನೋಡಿ ಅಲ್ಲಲ್ಲೇ ಇದು ಅನುಷ್ಠಾನ ಸಮಿತಿಯವರು ಅಲ್ಲಲ್ಲೇ ಒಂದು ಇದು ಏನಪ್ಪ ಅಲ್ಲಲ್ಲೇ ಮಾಡಿದ್ರೆ ಸತ್ಯವಾದ ಅಕೌಂಟ್ ದುಡ್ಡು ಹೋಗಕ್ಕೆ ಸಾಧ್ಯನೇ ಇರ್ಲಿಲ್ಲ. ನೋಡಿ ಒಂದು ದೊಡ್ಡ ಯೋಜನೆ ಆಗಿರ್ಬೇಕಾದ್ರೆ ಇದೊಂದು ಒಂದು ಇನ್ಸ್ಟಿಟ್ಯೂಷನ್ ತರ ಮಾತಾಡಬೇಡಿ. ಇನ್ಸ್ಟಿಟ್ಯೂಷನ್ ತರ ಮಾತಾಡ್ತೀರಾ. ಒಂದು ದೊಡ್ಡ ದೊಡ್ಡ ಯೋಜನೆ ಸರ್ಕಾರ, ಜಾಯಿಂಟ್ ಸೆಕ್ರೆಟರಿಗಳು, ಚೀಫ್ ಸೆಕ್ರೆಟರಿಗಳು, ಅಡಿಷನಲ್ ಸೆಕ್ರೆಟರಿಗಳು, ನೋಡಿ ಒಂದು ದೊಡ್ಡ ಯೋಜನೆಗಳು ಚಾಲನೆ ನೀಡಿದಾಗ ಈ ತರ ಸಮಸ್ಯೆ ಬರುತ್ತೆ. ಅದಕ್ಕೆ ನಾವು ಮಿಡ್ ಇಯರ್ ರಿವ್ಯೂ ಮಾಡ್ತಾ ಇದೀವಿ. ಈ ರಿವ್ಯೂ ಅಲ್ಲಿ ಏನೇನು ಒಂದು ಗ್ಲೇರಿಂಗ್ ಎರರ್ ಕಾಣಿಸಿದೆ ಅದನ್ನೆಲ್ಲ ನಾವು ಒಂದು ನನಗೇನ್ ಅನ್ಸ್ತಿದೆ ಗೊತ್ತಾ, ಇಟ್ ಇಸ್ ಮೈ ಕೈಂಡ್ ಸಜೆಷನ್ ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ. ನೀವು ಗ್ಯಾರಂಟಿ ಪರಿಷ್ಕರಣೆ ಮಾಡಿ, ಆಯ್ತು ಮಾಡಿ, ನಾವು ಅದಕ್ಕೆ ಬೇಡ ಅಂತ ಹೇಳಕ್ ಬರಲ್ಲ. ಸರ್ಕಾರ ಮಾಡಬೇಕು, ರಿವಿಷನ್ ಆಗಬೇಕು. ಯಾರ್ಯಾರು ಸುಳ್ಳು ಹೆಸರು ಹೇಳ್ಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಯೋಜನೆ ತಗೊಳ್ತಿದ್ದಾರೆ ಅವರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮ ಅನುಷ್ಠಾನ ಸಮಿತಿ ಮತ್ತು ಇದರ ಇಲಾಖೆಗಳು ಎಲ್ಲದರಲ್ಲೂ ಈ ಆಫೀಸರ್ಗಳು, ಇಲಾಖೆಗಳಲ್ಲಿರೋರು ಮತ್ತು ಅನುಷ್ಠಾನ ಸಮಿತಿಲಿರೋರು ನಾಯಕರುಗಳು ಅಂತ ಯಾರಿದಾರಲ್ಲ, ಆಫೀಸರ್ಸ್ ಅಂತ, ಅವ್ರಗಳ ಪರಿಷ್ಕರಣೆನೂ ಮಾಡಿ, ಅವ್ರನ್ನ ಪರಿಷ್ಕರಣೆ ಮಾಡಿ. ಅದು ಆಗ್ಬೇಕು. ನೋಡಿ ಸರ್ಕಾರದ ಭಾಗವಾಗಿ ತುಂಬಾ ಟೈಮ್ ತಗೊಂಡಿದ್ದೀರಾ. ಒಂದ್ ನಿಮಿಷ ಸರ್, ಒಂದೇ ನಿಮಿಷ ಸರ್. ಲೋಹಿತ್ ಮಾತಾಡಿಲ್ಲ, ಒಂದೇ ನಿಮಿಷ ಸರ್. ಸಮೀಲ ಸರ್ ಪ್ಲೀಸ್, ಸಮೀಲ ಸರ್ ಪ್ಲೀಸ್ ಒಂದೇ ನಿಮಿಷ. 6 ಲಕ್ಷ 4 ಲಕ್ಷ ಸಂಬಳ ತಗೋತಿದಾರಲ್ಲ, ಗೌರವ ಧನ ಅಲ್ಲ, ಗೌರವ ಮೊತ್ತ ತಗೋತಿದಾರಲ್ಲ, ಅದನ್ನ ಪರಿಷ್ಕರಣೆ ಮಾಡಿ. ಈಗ ಏನೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಅನುಷ್ಠಾನ ಸಮಿತಿ ಅಂತ ರಚನೆ ಮಾಡಿ ಅವರಿಗೆ ತಾಲೂಕು ಹಂತದಿಂದ ಜಿಲ್ಲಾ ರಾಜ್ಯ ಮಟ್ಟದ ತನಕ ವಿವಿಧ ಜವಾಬ್ದಾರಿಗಳು ಕೊಟ್ಟು ಅವರಿಗೆ ಸಂಬಳ, ಖರ್ಚು ವೆಚ್ಚ, ಕಾರು ಎಲ್ಲ ರೀತಿಯಲ್ಲೂ ಸವಲತ್ತು ಕೊಟ್ಟಿದೆ. ಇವರು ಇಷ್ಟೊಂದು ದೊಡ್ಡ ಒಂದು ರಾಜ್ಯದಲ್ಲಿ ನಿರ್ವಹಣೆ ಗ್ಯಾರಂಟಿ ಸ್ಕೀಮ್ಗಳನ್ನ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ಒಂದು ಬೇಕು ಅಂತ ಹೇಳಿದ್ರು. ನೀವೊಂದು ಗಂಜಿ ಕೇಂದ್ರ ಅಂತಲೂ ಸಹ ಉಲ್ಲೇಖ ಮಾಡಿದ್ರಿ. ನಾನು ಡೆಫಿನೆಟ್ಲಿ ಅದನ್ನು ಎಂಡೋರ್ಸ್ ಮಾಡ್ತೀನಿ. ಯಾಕೆ ಅಂದರೆ ನಮ್ಮದು ಕೇಂದ್ರ ಸರ್ಕಾರದ ಹಲವಾರು DBT ಸ್ಕೀಮ್ಸ್ ಇದೆ. ಇದು PM ಕಿಸಾನ್ ಯೋಜನೆ ಇದೆ. ನಾವು ಡೈರೆಕ್ಟಾಗಿ ಇವರಿಗೆ ರೈತರುಗಳಿಗೆ ಆಗ್ತಿದ್ದೀವಿ. ನಮಗೆ ಎಲ್ಲಿ ಯಾವುದೂ ಸಮಿತಿನೇ ಇಲ್ಲ. ಅಲ್ಲಿ ನಾವು ಅರ್ಹ ಫಲಾನುಭವಿಗಳನ್ನ ಗುರುತಿಸ್ತಿದ್ದೀವಿ. ಸರ್ಕಾರ ಅದಕ್ಕೆ ವ್ಯವಸ್ಥೆ ಇದೆ, ಆಡಳಿತದ ಯಂತ್ರ ಇದೆ. ಅದನ್ನು ಆ ಮೂಲಕ ನಾವು ಮಾಡ್ತಾ ಇದ್ದೀವಿ ಸಮರ್ಪಕವಾಗಿ. ಆ ರೀತಿಯಲ್ಲಿ ಇವ್ರು ಯಾಕೆ ಮಾಡಬಾರ್ದು? ಇವರ ಕಾರ್ಯಕರ್ತರಿಗೆ ಇವರಿಗೆ ಅಲ್ಲೊಂದು ಪೋಷಣೆ ಮಾಡೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ರೀತಿ ಮಾಡ್ಲಿ ಅಂತ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ ಹೇಳ್ತೀನಿ. ಆಯ್ತಾ. ಒಂದು ಈಗ ನೋಡಿ ಮೇಡಮ್, ಈಗ ಇವರು ಏನು ಜುಲೈ 1ರಿಂದ ಪರಿಷ್ಕರಣೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಈಗ ಏಕಾಏಕಿ ಅಲ್ಲಲ್ಲ, ಇದೂ ಅಷ್ಟೇ, ಯಾವುದು ಗೃಹ ಜ್ಯೋತಿನೂ ಅಷ್ಟೇ. SIR ಈಗ ತಾವು ಉಲ್ಲೇಖ ಮಾಡಿದ್ಕೆ ಹೇಳ್ತಾ ಇದ್ದೀನಿ ಕೇಳಿ. ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ, ಯಾರು SIR ಅಲ್ಲಿ ಭಾಗವಹಿಸಲ್ಲ ಅವರಿಗೆ ಗ್ಯಾರಂಟಿ ಭಾಗ್ಯಗಳನ್ನು ಸಹ ಕಡಿತಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸಿ, ನೀವು ಅವ್ರಿಗೆ ವೋಟರ್ ಐಡಿನೇ ಕೊಟ್ಟಿಲ್ಲ ಅಂದ್ಮೇಲೆ ಯೋಜನೆ ಹೆಂಗ್ ಸಿಗುತ್ತೆ ಅವರಿಗೆ? ವೋಟರ್ ಐಡಿ ಇದ್ರೆ ಅವ್ರಿಗೆ ಯೋಜನೆ ಸಿಕ್ಕೇ ಸಿಗುತ್ತೆ. ವೋಟರ್ ಐಡಿ ಇಲ್ಲ, ನೀವು ರಾಜ್ಯದವರೇ ಅಲ್ಲ ಅಂತ ಅಂದ್ಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೀರಿ. ಬಿಜೆಪಿ ಅವ್ರು ನೀವು ಪಾಸ್ಪೋರ್ಟ್ ನೇ ಇಂಡಿಯನ್ ಸಿಟಿಸನ್ಶಿಪ್ ಗೆ ವ್ಯಾಲಿಡ್ ಅಲ್ಲ ಅಂತ ಅಂದವ್ರು ನೀವು. ಮತ್ತೆ ಇದನ್ನ ಹೆಂಗ್ ವ್ಯಾಲಿಡ್ ಮಾಡಕ್ಕಾಗಲ್ಲ? ಅದಕ್ಕೆ 12 ಇದು ನಾವು ಡಾಕ್ಯುಮೆಂಟ್ಸ್ ಕೇಳಿದೀವಿ. ಅದು ಯಾವ್ದು ಕೊಟ್ಟರು ಆಗುತ್ತೆ. ಯಾವ 12 ಡಾಕ್ಯುಮೆಂಟ್? 12 ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದೀವಿ. ಜೊತೆನಲ್ಲಿ ಯಾವುದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್, ವೋಟರ್ ಐಡಿ ಕಾರ್ಡು ಬೇಕಲ್ಲ ರಾಜ್ಯದವರು. ಬೇರೆ ರಾಜ್ಯದವ್ರಿಗೆ ಯಾಕೆ ನಮ್ಮ ರಾಜ್ಯದ ದುಡ್ಡು ಯಾಕೆ ಕೊಡ್ಬೇಕು ನಾವು ಗ್ಯಾರಂಟಿ ಹೆಸರಲ್ಲಿ? ಅದೇ ಮೇಡಮ್, ವೋಟರ್ ಐಡಿ ಆಫ್ಟರ್ 2002 ಯಾರು ಇಲ್ಲ ವೋಟರ್ ಐಡಿ ಅವ್ರದನ್ನ ಈಗ ಈ SIR ಅಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. 2002ಕ್ಕಿಂತ ಮುಂಚಿರೋರು ಅವ್ರು ಖಾತ್ರಿ ಮಾಡಿದ್ರೆ ಸಾಕಷ್ಟೇ. ಅದು ಒಂದು ಪ್ರಕ್ರಿಯೆ ಇದೆ SIRದು, ಅದು ಪ್ರತ್ಯೇಕವಾಗಿ ನಡೆಯುತ್ತೆ. ಆದ್ರೆ ಇಲ್ಲಿ ಏನಿದೆ ಗೃಹ ಜ್ಯೋತಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಇವತ್ತು ಬಡವರು ಹೊಟ್ಟೆ ಮೇಲೆ ಇವತ್ತು ಹೊಡೆದಿರೋ ಅಂತ ಸರ್ಕಾರ ಇವತ್ತು. ಯಾಕೆ ಅಂತಂದ್ರೆ ಸಾಧ್ಯನೇ ಇಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ನಿಮ್ ಲೆಕ್ಕದಲ್ಲಿ ಇರ್ಬೋದು, ಮಾಡ್ತಿದ್ದಾರೆ, ಹೌದು, ಇಲ್ಲ ಅಂತ ನಾನು ಹೇಳಲ್ಲ, ಓಕೆ ಒಪ್ಕೊಳ್ಳೋಣ. ಇರೋರು ಸುಳ್ಳು ಹೇಳ್ಕೊಂಡು ಯೋಜನೆಗಳು ತಗೊಂಡು ರಾಜ್ಯದ ಜನರ ತೆರಿಗೆ ಹಣ ಹಾಳು ಮಾಡಿದಾರಲ್ಲ, ಅಂತವ್ರಿಗೆ ಏನ್ ಮಾಡೋದು? ಅದನ್ನ ವ್ಯವಸ್ಥಿತವಾಗಿ ಯಾವ ತರ ಪ್ಲೀಸ್ ಐಡಿಯಾ ಕೊಡಿ. ಬಿಜೆಪಿ ಅವರು ನೀವು ವಿಪಕ್ಷದಲ್ಲಿರೋರು ಕೊಡ್ಬೇಕು ನೀವು ಐಡಿಯಾನ. ಅಲ್ಲ, ಡೆಫಿನೆಟ್ಲಿ ನಾವು ಐಡಿಯಾ ಕೊಡ್ತೀವಿ. ಡೆಫಿನೆಟ್ಲಿ ನಮ್ಮ ಸಹಕಾರ ಕೋರ್ಲಿ, ನಾವು ಅಧಿಕೃತವಾಗಿ ಕೊಡ್ತೀವಿ. ಕೇಳಬೇಕು ಅಂತ ಏನಿಲ್ಲ. ಯು ಹ್ಯಾವ್ ಆಲ್ ದ ರೈಟ್. ನಿಮ್ಗೆ ವಿಪಕ್ಷದಲ್ಲಿ ಇರೋದ್ರಿಂದ ಅವ್ರ ಸಹಕಾರ ಕೋರಿದ್ರೇನೆ ಕೊಡ್ಬೇಕು ಅಂತ ಏನಿಲ್ಲ. ಈವನ್ ದೋ ಯು ಕ್ಯಾನ್ ಟೆಲ್. ನೋಡಿ, ಒಂದು ಸಿಂಧು ಅವ್ರು ಹೇಳ್ಬಿಡ್ತೀನಿ, ಇವ್ರಿಗೆ ಇಂಥ ಯೋಜನೆಗಳು ದೇಶದಲ್ಲಿ ನೋಡಿ ಮೇಡಮ್ ಚಾಲನೆ ನೀಡಿಲ್ಲ, ಒಂದು ಕೊಟ್ಟು ಇಲ್ಲ, ಬಡವರ ಪರವಾಗಿ ಇಲ್ವಲ್ಲ ಇವರು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಏನು ಇವತ್ತು ಪ್ರಣಾಳಿಕೆ ಸಂದರ್ಭದಲ್ಲಿ ಹೇಳಿದಂತ ರೀತಿಯಲ್ಲಿ ಇವ್ರು ನಡ್ಕೊಳ್ತಾ ಇಲ್ಲ. ಇವತ್ತು ಆ ರೀತಿ ಕೊಟ್ಟಿದ್ರೆ ನಮ್ದೇನೋ ಸಮಸ್ಯೆ ಇರಲಿಲ್ಲ.
ಇವತ್ತು ಮಹಿಳೆಯರು ಬಸ್ ಓಡಾಡ್ತಾ ಇಲ್ವಾ? ಇವತ್ತು ಬಡವರಿಗೆ ಮಹಿಳೆಯರು ಬಸ್ ಓಡಾಡ್ತಾ ಇಲ್ವಾ? ಪ್ರಣಾಳಿಕೆ ಐ ಟಾಕ್ ಲೋಹಿತ್ ಜಿ, ನಾನೊಂದು ಬ್ರೇಕ್ ತಗೋಬೇಕು. ಪ್ರಣಾಳಿಕೆಗಳಲ್ಲಿ ಬರುವಂತದ್ದನ್ನ ನಂಬಿನೇ ಈ ರಾಜ್ಯದ ಈ ದೇಶದ ಜನರು ಮೋಸ ಹೋಗ್ತಾ ಇರೋದು. ಪ್ರಣಾಳಿಕೆಯಲ್ಲಿ ಕೊಟ್ಟಂಗೆಲ್ಲಾನು ಯಾವ ಪಕ್ಷಗಳು ಯಾವ ಸರ್ಕಾರಗಳು ಕೂಡ ನಡ್ಕೊಂಡಿಲ್ಲ. ವೆಟರ್ನರೀಸ್ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ರಣಾಳಿಕೆಯನ್ನ ನಂಬಿನೇ ಜನ ಮೋಸ ಹೋಗ್ತಾ ಇರೋದು. ಸೊ ಆ ಪ್ರಣಾಳಿಕೆಯನ್ನ ನೀವೊಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ ಅಷ್ಟೇ, ಇನ್ನೇನು ಅಲ್ಲ. ಸಮೀವುಲ್ಲಾ ಸರ್, ನಾವು ಬಹುತೇಕ ಪಾಯಿಂಟ್ಗಳನ್ನು ಚರ್ಚೆ ಮಾಡಿದ್ವಿ. ಈ ಅನುಷ್ಠಾನ ಸಮಿತಿ ಸರಿಯಾಗಿ ಅನುಷ್ಠಾನ ಮಾಡಿದಿದ್ರೆ ಈ ದುಡ್ಡು ಸೋರಿಕೆನೂ ಆಗ್ತಾ ಇರಲಿಲ್ಲ, ಅನರ್ಹರಿಗೆ ದುಡ್ಡು ಹೋಗ್ತಾನೂ ಇರಲಿಲ್ಲ, ಇಷ್ಟೊಂದು ಲೂಟಿ ಆಗೋ ಥರ ಬೇರೆ ಬೇರೆಯವ್ರಿಗೆ ದುಡ್ಡು ಹೋಗ್ತಾನೂ ಇರಲಿಲ್ಲ, ಯೋಜನೆಗಳು ಸರಿಯಾಗಿ ಹೋಗ್ತಾ ಇದ್ವು. ಆದರೆ ಇದು ಫೇಲ್ಯೂರ್ ಅಂತಾನೆ ಹೇಳಬೇಕು, ಆ ಅನುಷ್ಠಾನ ಸಮಿತಿಯ ಫೇಲ್ಯೂರು. ಸೊ ಅಲ್ಲಿ ಅವ್ರಿಗೆ ಕೊಡ್ತಾ ಇರೋಂಥ ಗೌರವದ ಮೊತ್ತ ಏನಿದೆಯಲ್ಲ ಅದರ ಪರಿಷ್ಕರಣೆ ಆಗಲೇಬೇಕು. ಏನು ಅಂತ ದೊಡ್ಡ ಘನಕಾರ್ಯ ಏನೂ ಮಾಡಿಲ್ಲ ಅಲ್ಲಿ. 6 ಲಕ್ಷ 4 ಲಕ್ಷ ಸಂಬಳ ತಗೊಳ್ಳೋ ಅಂತ ಘನಕಾರ್ಯ ಅವ್ರು ಏನೂ ಮಾಡಿಲ್ಲ, ಬರ್ದಿಟ್ಕೊಳ್ಳಿ ಮಾಡೋದು ಇಲ್ಲ. ಇಲ್ಲ, ಒಂದು ನನಗೆ ಕೇಳಿದ್ರೆ ಆ ಕಮಿಟಿಗಳನ್ನೇ ವಿಸರ್ಜನೆ ಮಾಡ್ಬೋದು. 100%. ಅವು ರಿಹ್ಯಾಬಿಲಿಟೇಷನ್ ಕಮಿಟಿಗಳು ಅವು ಪುನರ್ವಸತಿ ಕೇಂದ್ರಗಳು. ಅವ್ರಿಗೆ ಗಂಜಿ ಕೇಂದ್ರ ಅಂದ್ರೆ ನಮ್ ಕಾಂಗ್ರೆಸ್ ಸ್ನೇಹಿತರಿಗೆ ಸ್ವಲ್ಪ ಓಕೆ ಸರ್, ಪಾಲಿಶ್ ಆಗಿ ಹೇಳೋಣ, ಇಟ್ ಇಸ್ ಅ ರಿಹ್ಯಾಬಿಲಿಟೇಷನ್ ಸೆಂಟರ್. ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಹೇಳೋಣ, ಆಯ್ತಾ? ನೀವು ಆವಾಗ್ಲೇ ಈ ಜಾತಿ ಯಾಕೆ ಬಂತು ಅಂತ ಡಿಟೇಲ್ ಆಗಿ ಡಿಸ್ಕಷನ್ ಆಯ್ತು. ನನಗೆ ಈಗ ಒಳದದ್ದು ಒಂದು, ಈ ದಲಿತರಿಗೆ ಅಂತ ಇಟ್ಟಿರುವ ವಿಶೇಷ ಹಣವನ್ನ ನೀವು ದುರ್ಬಳಕೆ ಮಾಡ್ಕೊಂಡ್ರೆ ಅಥವಾ ಬೇರೆದಕ್ಕೆ ಡೈವರ್ಟ್ ಮಾಡ್ಕೊಂಡ್ರೆ ಅದ್ ಯಾರು ಕೋರ್ಟಿಗೆ ಹೋದ್ರೆ ಜೈಲ್ ಶಿಕ್ಷೆ ಇದೆ ಅದರಲ್ಲಿ. ಹೌದು, ಅದ್ರಲ್ಲಿ ಜೈಲ್ ಶಿಕ್ಷೆ ಇದೆ. ಆ ಹಣ ಕ್ಲಾಸ್ ಮೇಲೆ ಗ್ಯಾರಂಟಿಗೆ ಡೈವರ್ಟ್ ಮಾಡ್ಕೊಂಡಿದ್ದೀರಿ. ನೀವು ಗ್ಯಾರಂಟಿಗೆ ಡೈವರ್ಟ್ ಮಾಡ್ಕೊಂಡ್ಮೇಲೆ ಆ ಹಣ ಎಷ್ಟರ ಮಟ್ಟಿಗೆ ದಲಿತರಿಗೆ ಬಳಕೆ ಆಗಿದೆ ಅನ್ನೋದನ್ನ ಲೆಕ್ಕ ಕೊಡ್ಬೇಕು. ಹೌದು ಹೌದು ಸರ್, ಹೌದು. ಎಷ್ಟು ಮಟ್ಟಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅವ್ರ ಫಂಡಿಂದ ನೀವು ಈ ಯೋಜನೆಗೆ ಹಣನ ಡೈವರ್ಟ್ ಮಾಡ್ಕೊಂಡ್ಮೇಲೆ ಆ ಸಮುದಾಯಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಕೊಡ್ಬೇಕು ನೀವು. ಸರ್ ಸ್ಟಿಲ್ ನಾನೊಂದು ಪ್ರಶ್ನೆ ಇದೆ ಸರ್, ನಂದನ್ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ಆಮೇಲೆ ಒಂದು ದಲಿತರಿಗೆ ಅಂತ ಇಟ್ಟದಂತ ಹಣ ಅದು ಬೇರೆ ಬೇರೆ ಯೋಜನೆಗಳಿಗೆ, ಅಭಿವೃದ್ಧಿಗೆ ಅವ್ರು ಅದನ್ನ ಈ ಗ್ಯಾರಂಟಿಗೆ ಉಪಯೋಗಿಸ್ಕೊಳ್ಬಹುದು. ಆ ಗ್ಯಾರಂಟಿನೇ ಸೆಪರೇಟ್ ಅಲ್ವಾ ಸರ್? ಸ್ಟಾರ್ಟಿಂಗ್ ಹೇಳಿದ್ದೆ ನಿಮಗೆ ಸೆಪರೇಟ್ ಬಡ್ಜೆಟ್ ಗ್ಯಾರಂಟಿ ಸೆಪರೇಟ್ ಬಡ್ಜೆಟ್ ಅಲ್ಲ ಸರ್? ಇಲ್ಲ, ಇಲ್ಲ. ಈಗ ಡೈವರ್ಟ್ ಮಾಡೋದು ಮಾಡಿಬಿಟ್ಟಿದ್ದಾರೆ. ಅವರು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಬಳಸಿದೀವಿ ಅಂತ ಒಂದು ಅಂಕಿ ಅಂಶನ ಇನ್ಪುಟ್ಸ್ ರೆಡಿ ಮಾಡ್ಬೇಕಲ್ವಾ? ದಟ್ ಇಸ್ ದಿ ರೀಸನ್. ನೋಡಿ, ನಾವು ಗ್ಯಾರಂಟಿಗೋಸ್ಕರನೇ ನಾವು ಬಡ್ಜೆಟಲ್ಲಿ ಒಂದು 50 ರಿಂದ 60 ಸಾವಿರ ಕೋಟಿ ಎತ್ತಿಟ್ಟಿದ್ದೀವಿ. ಅದನ್ನು ವರ್ಷಾನುವರ್ಷ ತೋರಿಸ್ಕೊಂಡ್ಬಂದಿದ್ದೀವಿ. ಆಯಿತು. ಇವಾಗ ಹರಹರಿಗೆ ಏನಿದೆಯೋ ಏನು ನಮ್ಮ ಜಾರ್ಜ್ ಸಾಹೇಬ್ರು ಹೇಳಿದ್ರು, ನಾನು ಮುಂದಿನ ನಾಳೆ ನಾಳಿದ್ದು ಬಂದು ಬೆಂಗಳೂರಿಗೆ ನಾನು ಅದು ಏನಕ್ಕೆ ಆ್ಯಡ್ ಮಾಡಿದ್ದಾರೆ ಅಂತ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ನೋಡಿ ಮೇಡಮ್, ಈ ಯೋಜನೆಯು ಎಲ್ಲ ಜನಾಂಗದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಒಂದು ನಿಮಿಷ ಸಿಂಧೂರ ಮೇಡಮ್, ಕಾಂಗ್ರೆಸ್ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಜಾತಿ ನೋಡ್ಬಿಟ್ಟು ಬಿಜೆಪಿ ಅವ್ರ ತರ ನಾವು ಯೋಜನೆ ರೂಪಿಸಿದ್ದೀವಿ. ದಲಿತರ ಬಗ್ಗೆ ಕಾಳಜಿ ಇದ್ರೆ ನಿಮ್ ಮೋದಿಗೆ ಹೇಳ್ಬಿಟ್ಟು SCP TSP ಯೋಜನೆ ಚಾಲನೆ ಮಾಡಿ. ಕೇಂದ್ರ ಸರ್ಕಾರದಲ್ಲಿ ವಾಟ್ಸ್ಆಪ್ SCSP TSP ಸ್ಕೀಮ್ ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತ ಹೇಳಿ 1978 ಆರ್ ಕೆ ನಾರಾಯಣ ಅವರು ಇದ್ದಾರೆ. ನಂದನ್ ಅವರೇ, ನಿಮ್ಮ ಮಾತಿಗೆ ತಗೊಳ್ತೀನಿ. ನಿಮ್ಮ ಜಾರ್ಜ್ ಸಾಹೇಬ್ರು ಹೇಳ್ದಂಗೆ, ನಿಮ್ಮ ಸಾಹೇಬ್ರು ಹೇಳ್ದಂಗೆ ಮತ್ತು ನಮ್ಮ ರಾಜ್ಯದ ಇಂಧನ ಸಚಿವರು ಹೇಳ್ದಂಗೆ ನಾನು ಅವ್ರು ಯಾಕೆ ಮಾಡಿದ್ದಾರೆ ಅಂತ ಬಂದು ನೋಡ್ತೀನಿ ಅಂದ್ರೆ ಹಂಗಾರೆ ಅವ್ರ ಗಮನಕ್ಕೆ ಬರ್ದೇನೆ ಒಂದು ನಿಮಿಷ ಪ್ಲೀಸ್ ಕಂಡಿ ಅಲ್ಲೊಮ್ಮೆ. ನಾವು ಜಾತಿ ನೋಡ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಸ್ಕೀಮ್ಗಳು ಬಿಜೆಪಿ ಅವ್ರ ತರ ನಾವು ಚಾಲನೆ ನೀಡಿಲ್ಲ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ, ಮುಸಲ್ಮಾನ, ಹಿಂದೂ, ಬ್ರಾಹ್ಮಣ, ಸಿಕ್ಕು, ದಲಿತ ಎಲ್ಲರಿಗೂ ಯೋಜನೆ. ಈ ಬ್ಲಂಡರ್ ಮಾಡಿದವರು ಯಾರು? ಪ್ಲೀಸ್
ಪ್ಲೀಸ್ ಕೈಂಡ್ಲಿ ಟೇಕ್ ಬ್ಯಾಕ್ ದಟ್ ವರ್ಡ್. Who did this blunder? ನೋಡಿ ಬಿಜೆಪಿ ಲೂಟಿ ಮಾಡಿದೆ ಅಂತ ದೇಶ ಇವತ್ತು ಬಡವರ ಹೆಸರು ಹೇಳ್ಕೊಂಡು ನೋಡಿ ಇದು ಬಡವರಿಗೆ ಯೋಜನೆ ತರ್ತೀವಿ ಅಂತ ಹೇಳಿದ್ರೆ ಬಡವರ ಹೆಸರಲ್ಲಿ ದುಡ್ಡು ಲೂಟಿ ಮಾಡೋದು ಇವತ್ತು ಈ ದೇಶ ಅಧೋಗತಿಗೆ ಹೋಗಿದ್ದು ಇವತ್ತು ರಾಮನ ಹೆಸರು ಹೇಳ್ಕೊಂಡು ಲೂಟಿ ಮಾಡಿರೋದು ನರೇಂದ್ರ ಮೋದಿ, ಬಿಜೆಪಿ, RSS ಭಕ್ತರ ದುಡ್ಡು ಲೂಟಿ ಮಾಡಿದ್ದಾರೆ. ಕರಪ್ಷನ್ ಅಲ್ಲಿ ಯಾರ ಪಿತಾಮಹ ಇದ್ರೆ PhD ಮಾಡಿದ್ರೆ ಅದು ನರೇಂದ್ರ ಮೋದಿ, ಅಮಿತ್ ಶಾ ನಂದನ್ ಜಿ ನೀರ್ ಕುಡೀರಿ. ನೀರ್ ಕುಡಿ. ನೋಡಿ ಕರಪ್ಷನ್ ಇವತ್ತು ನಿಮ್ಮ ಮಾತಾಡೋದಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ನೈತಿಕತೆ ಇಲ್ಲ, ಬಿಜೆಪಿಗೂ ನೈತಿಕತೆ ಇಲ್ಲ, ಕಾಂಗ್ರೆಸ್ಗೂ ನೈತಿಕತೆ ಇಲ್ಲ. ಭಕ್ತರ ಭಾವನೆ ಇಟ್ಕೊಂಡು RSS ಅವರು ಬಿಜೆಪಿ ಅವರು ರಾಮನ್ ದುಡ್ಡು ಹೊಡೆದಿದ್ದಾರೆ. ಈ ರಾಮನ ದುಡ್ಡು ಹೊಡೆದ್ಬಿಟ್ಟು ಕಾರ್ಕಳದಲ್ಲಿ ಪರಶುರಾಮ ರಲ್ಲಿ ವಾಲ್ಮೀಕಿ ಹಗರಣ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ಬಿಜೆಪಿ ಹಗರಣ ಹೇಳಿದ್ರೆ ಕಾಂಗ್ರೆಸ್ ಹಗರಣ ಮಾಡಿಲ್ವಾ ಅಂತ, ಕಾಂಗ್ರೆಸ್ ಹಗರಣ ಹೇಳಿದ್ರೆ ಬಿಜೆಪಿ ಹಗರಣ ಮಾಡಿಲ್ವಾ ಅಂತ. ಹಗರಣಗಳ ವಿಚಾರ ಬಂದಾಗ ನಾ ಮೇಲೆ ನಾ ಮುಂದು ತಾ ಮುಂದು ಅಂತ ಎರಡೂ ಪಕ್ಷಗಳಿದಾವೆ. ನೀವು ಹೇಳ್ತಾ ಇದ್ರಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿಲ್ವಾ ಅಂತ. ಆ ಲೆಕ್ಕದಲ್ಲಿ ತಗೊಂಡ್ರೆ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಹಗರಣ ಯಾವ ಕಾಲದಲ್ಲಿ ಆಯ್ತು ಮತ್ತು PSI ಹಗರಣ ಯಾವ ಕಾಲದಲ್ಲಿ ಆಯ್ತು, ಇನ್ನು ಬೇಕಾದಷ್ಟು ಹಗರಣಗಳು ಯಾರ್ಯಾರ ಕಾಲದಲ್ಲಿ ಆಗಿದೆ ಅನ್ನೋದಕ್ಕೆ ಕೈಗನ್ನಡಿ ಹಿಡ್ದಂಗೆ ಬೇಕಾದಷ್ಟು ಸಾಕ್ಷಿಗಳಿದಾವೆ. ನಾನು ಅದನ್ನ ಹೇಳಬೇಕಾಗಿಲ್ಲ. ನೀವು ರಾಮ ಮಂದಿರದ ವಿಚಾರ ಬಂದ ತಕ್ಷಣ ವಾಲ್ಮೀಕಿ ನಿಗಮ ತಗೊಳ್ರಲ್ಲ ನೀವು. ಅವರು ಬೇರೆ ಬೇರೆ ಇನ್ನೊಂದು ತಪ್ಪಾಗಿದ್ರೆ ಅದನ್ನ SIT ತನಿಖೆ ಆಗಿದೆ, ಯಾರು ತಪ್ಪಿದ್ರೆ ಅವ್ರ ಶಿಕ್ಷೆಗೊಳಪಡಲಿ. ಸೇಮ್ ವೇ ರಾಜ್ಯದಲ್ಲಿ ಆಗಿರೋ ಹಗರಣಗಳಿಗೂ SIT ರಚನೆ ಆಗಿದೆ, SIT ತನಿಖೆ ಇಲ್ಲೂ ಮಠ ಸೇರಿದೆ, ಅಲ್ಲೂ ಮಠ ಸೇರುತ್ತೆ. ಭಕ್ತರ ಭಾವನೆ ಬಿಜೆಪಿಗೆ ಬಿಡಲ್ಲ. ಪರಶುರಾಮ ಮನೆಗೆ ಕಳಿಸಿದ್ದಾನೆ 23ರಲ್ಲಿ ಬಿಜೆಪಿಗೆ, 29ರಲ್ಲಿ ನಮ್ಮ ಶ್ರೀರಾಮ. ಸುಮ್ಮನೆ ಆರೋಪ ಇವತ್ತು ಪ್ರೊಪಗಂಡ ನರೇಟಿವ್ ರಾಜಕಾರಣ ನಿಮ್ದು, ನರೇಟಿವ್ ರಾಜಕಾರಣ ನಿಮ್ದು. ದಯವಿಟ್ಟು ಸ್ವಲ್ಪ ಕೈ ಇಟ್ಕೊಂಡು ಮಾತಾಡಿ. ಹೌದು ನೋಡಿ, ನಿಮ್ ದುಡ್ಡು ವಾಸ್ತವಾಂಶ ಸತ್ಯನ ಒಪ್ಕೊಳ್ತೀವಿ, ಅಸತ್ಯನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಲೋಹಿತ್ ರಾಮ ಮಂದಿರದ ವಿಚಾರದಲ್ಲಿ ಏನಾಗಿದೆ ಅದು ಅಕ್ಷಮ್ಯ ಅಪರಾಧ. ನಾವು ಒಪ್ಕೊಳ್ತೀವಲ್ಲ, ಹೌದು, ಯಾವುದೇ ಡೆಫಿನೆಟ್ಲಿ ಒಪ್ಕೊಳ್ತೀವಿ. ಏನು ವಾದ ಮಾಡಕ್ಕೇನು ಇಲ್ಲ, ಮತ್ತೆ ಏನು ನೈತಿಕತೆ ಇದೆ? ನಾವು ಅದನ್ನ ವಾಟ್ ಮೊರಾಲಿಟಿ ಯು ಪೀಪಲ್ ಹ್ಯಾವ್? ನೋಡಿ, ಅದನ್ನ ನಾವು ಪ್ರತಿಪಾದನೆ ಮಾಡ್ತಾ ಇಲ್ಲ. ನೋಡಿ, ಅದು ಪ್ರತ್ಯೇಕವಾದಂತ ಇಂಡಿಪೆಂಡೆಂಟ್ ಟ್ರಸ್ಟ್, ಅದು ಸ್ವಾತಂತ್ರ್ಯವಾದಂತ ಟ್ರಸ್ಟ್, ಅದು ಅದಕ್ಕೂ ನಮ್ಮ ಬಿಜೆಪಿಗೂ ನಮ್ಮ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಬಿಜೆಪಿಗೂ ನಿಮ್ಮ ಸರ್ಕಾರಕ್ಕೂ ಸಂಬಂಧ, ನಮ್ಮ ಸಹಕಾರ ಇತ್ತು ರಾಮ ಮಂದಿರ ನಿರ್ಮಾಣಕ್ಕೆ ಅಷ್ಟೇ. ನಮ್ಮ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಹಕಾರ ರಾಮ ಮಂದಿರ ನಿರ್ಮಾಣದಲ್ಲಿ ಇತ್ತು, ಸಹಕಾರ ಇತ್ತು. ಹಂಗಂತ ಅಲ್ಲಿನ ಆಡಳಿತ ಅಲ್ಲಿನ ಆಡಳಿತ ವೈಖರಿಗೂ ನಮಗೆ ಸಂಬಂಧ ಇಲ್ಲ. ಗುದ್ದಿ ಪೂಜೆ ಮೋದಿ ದೇಶದ ಇವತ್ತು ನೋಡಿ, ಸಂಸ್ಕಾರದಿಂದ ಒಂದು ದೇವಸ್ಥಾನ ಓಪನ್ ಮಾಡ್ಬೇಕೆ 21 ದಿವಸ ಪಾರಾಯಣ ಆಗ್ಬೇಕು, ವೇದ ಘೋಷಗಳು ನಡಿಬೇಕು, ಮಂತ್ರ ಪಠಣಗಳಾಗಬೇಕು. ಉದ್ಘಾಟನೆ ದಿವಸ ಉದ್ಘಾಟನೆ ಸಾಧು ತಂತ್ರು ಅಲ್ಲಿ ಜ್ಯೋತಿರ್ಮಠವ್ರನ್ನ ಬಿಟ್ಬಿಟ್ಟು ಮಾಡಿದ್ರ, ನೀವು ಶಂಕರಾಚಾರ್ಯರ ಬಿಟ್ಬಿಟ್ಟು ಮಾಡಿದ್ರ. ದೇವರ ಬಗ್ಗೆ ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ ನಮ್ಮ ಸರ್ಕಾರ ಸಹಕಾರ ಕೊಟ್ಟಿತ್ತು. ಅದಕ್ಕೋಸ್ಕರ ಅವರು ಗೌರವಾರ್ಥಕ್ಕೋಸ್ಕರ ಕರೆದಿದ್ರು. ಅವರು ಒಂದ್ ನಿಮಿಷ ಇರ್ರಿ, ಸಮರ್ಥಿಸ್ಕೊಳ್ಳೋದನ್ನ ಬಿಟ್ಬಿಡಿ ಪ್ಲೀಸ್, ಇಬ್ರು ಬಿಟ್ಬಿಡಿ. ಹಗರಣ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಲೋಹಿತ್ ಜಿ, ನೋ, ಬಿಜೆಪಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಕ್ರೆಡಿಟ್ ತಗೋಬಾರ್ದು ನೀವು. We are not at all taking, madam. We are not defending. No, you cannot say like that. ಸಂಬಂಧ ಖಂಡಿತ ಇದೆ. ಬಿಜೆಪಿಗೂ RSS ಗೂ ಅಯೋಧ್ಯೆ ರಾಮ ಮಂದಿರಕ್ಕೂ ಖಂಡಿತ ಸಂಬಂಧ ಇದೆ. ಸಂಬಂಧ ಇಲ್ಲ ಅಂತ ನೀವು ಹೇಳಕ್ ಆಗಲ್ಲ. ವೈಟ್ ಪೇಪರ್ ಹೊರಡಿಸಿ ಸಂಬಂಧ ಇಲ್ಲ ಅಂತ. ನೋಡಿ ಮೇಡಮ್, ನಾವು ಬೇಡ, ಅದ್ರ ಬಗ್ಗೆ ಚರ್ಚೆ ಬೇಡ, ಅದ್ರಲ್ಲಿ ಯಾರಿಗೆ ನೈತಿಕತೆ ಇದೆ, ಯಾರಿಗೆ ನೈತಿಕತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅಂಡ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ರಾಜ್ಯದ ವಿಚಾರಕ್ಕೆ ಬರೋಣ. ನಿಮ್ ಲಾಸ್ಟ್ ರಿಯಾಕ್ಷನ್ ನಂದನ್ಜಿ. ನೋಡಿ ಮೇಡಮ್, ಈ ಯೋಜನೆಯನ್ನು ನಾವು ಏನು ಘೋಷಣೆ ಮಾಡಿದ್ವಿ ಎಲ್ಲರಿಗೂ ಸಿಗುತ್ತೆ, ಅರ್ಹ ಫಲಾನುಭವಿಗಳಿಗೆ ಮೇಡಮ್. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಏನು ಡ್ಯೂ ಪ್ರೊಸೆಸ್ಸಲ್ಲಿ ಯಾರ್ಯಾರೋ ಇದು ಉಳ್ಳವರು ಏನು ಇದೇನು ಆಪ್ ಮಾಡ್ಕೊಂಡಿದಾರ, ನಿಮ್ಮ ವಾಹಿನಿ ಮೂಲಕ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮುಂದೆ ಬಂದ್ಬಿಟ್ಟು
ಆಪ್ಟ್ ಔಟ್ ಮಾಡಿ. ಹೆಂಗೆ ಮೋದಿ ಅವರು ಹೇಳಿದಾಗ ಸಿಲಿಂಡರ್ಗಳನ್ನ ಸಬ್ಸಿಡಿ ಬಿಟ್ಬಿಡಿ ಅಂದ್ರಲ್ಲ, ಮುಂದೆ ಬಂದ್ಬಿಟ್ಟು ನೀವು ಆಪ್ಟ್ ಔಟ್ ಮಾಡಿ ರಾಜ್ಯದ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಿ. ಮೇಡಮ್, ಏನು ಇವತ್ತು ಜಾತಿ ರಾಜಕಾರಣ ಮಾಡಿಕೊಟ್ಟಿರೋಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ಇನ್ನೂ ಎಷ್ಟೋ ದಲಿತ ಸಮುದಾಯಗಳಿಗೆ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ. ಅಂಥದ್ರಲ್ಲಿ ಇವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಇವತ್ತು ಸಾಲದ ಸರ್ಕಾರ ಆಗಿದೆ, ಇವರಿಗೆ ಗ್ಯಾರಂಟಿ ಯೋಜನೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ. ಆ ದೃಷ್ಟಿಯಿಂದ ಕುಂಟು ನೆಪ ಒಡ್ಡಿ ಇವತ್ತು ಸಾಕಷ್ಟು ಅರ್ಹರಿಗೆ, ಬಡವರಿಗೆ ಇವತ್ತು ಒಂದು ರೀತಿಯಲ್ಲಿ ಅವ್ರನ್ನ ತೆಗ್ದಾಕುವಂಥ ಒಳಸಂಚು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವರು ಏನು ಘೋಷಣೆ ಮಾಡಿದಂಥ ಯೋಜನೆಗಳು ಇವತ್ತು ವಂಚನೆ ಮಾಡ್ತಿದೆ, ಅನ್ಯಾಯ ಮಾಡ್ತಿದೆ ಸರ್ಕಾರ ಅಂತ ಹೇಳ್ತೀನಿ ನಾನು. ಒಂದು ಪರಿಷ್ಕರಣೆ ಅಷ್ಟೇ ಸಾಲದು, ಇನ್ನೊಂದು ವಿದ್ಯುತ್ ಸೋರಿಕೆ ತಡೆಗಟ್ಟನ್ನು ಕೂಡ ತನಿಖೆ ನಡೆಸಬೇಕು. ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಪೋಲಾಗ್ತಿರೋದು ವಿದ್ಯುತ್ ಸೋರಿಕೆನಲ್ಲಿ. ದೊಡ್ಡ ದೊಡ್ಡ ಕಂಪನಿಗಳು ವಿದ್ಯುತ್ ಅನ್ನ ಲೂಟಿ ಹೊಡಿತಿದ್ದಾವೆ. ಮತ್ತೆ ಈ ಜ್ಯೋತಿ ಇದು ಕೂಡ ದುರ್ಬಳಕೆ ಆಗ್ತಾ ಇದೆ. ಹೀಗಾಗಿ ಒಂದು ಕಂಪ್ಲೀಟ್ ಪವರ್ ಅಸೆಸ್ಮೆಂಟ್, ಪವರ್ ಆಡಿಟ್ ಆಗ್ಬೇಕು ಅಂತ ನನ್ನ ಒಪಿನಿಯನ್. ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಸರ್ಕಾರಗಳ ಅಧಿಕಾರಕ್ಕೆ ಬರುವಾಗ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬಾಯಿಗೆ ಬಂದಿದ್ದ ಘೋಷಣೆಗಳನ್ನು ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ. ನಾನು ಇಲ್ಲಿ ಕಿರ್ಚಾಡಿ ಕೂಗಾಡಿ ನಾನು ಅದನ್ನು ತುಂಬ ಏನೋ ಬೇರೆ ಥರ ಬಿಂಬಿಸೋದಕ್ಕಿಂತ ಹೆಚ್ಚಾಗಿ ನಾನು ಕೆಲವು ಪಾಯಿಂಟ್ಸ್ಗಳನ್ನ ಹೇಳಿ ವೈಂಡ್ ಅಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ, ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಇವರು ಕಂಡೀಷನ್ಸ್ಗಳನ್ನು ಹಾಕಿರಲಿಲ್ಲ. ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಎಲ್ರಿಗೂ ಫ್ರೀ ಕೊಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅದನ್ನು ನಿಧಾನವಾಗಿ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ತು. ಒಂದು, ಗ್ಯಾರಂಟಿಗಳನ್ನು ನೀವೇ ಘೋಷಿಸಿದ್ರಿ, ಗ್ಯಾರಂಟಿಗಳನ್ನು ಡೈರೆಕ್ಟಾಗಿ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಿ. ಡೈರೆಕ್ಟ್ಗೆ ಅಕೌಂಟ್ಗೆ ಇಲಾಖೆಯಿಂದನೇ ಹೋಗುತ್ತೆ ಹಣ ಅಂತಂದ್ಮೇಲೆ ಅದಕ್ಕೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ರಿ, ಅದಕ್ಕೊಬ್ಬ ಅಧ್ಯಕ್ಷನಾಗಿ ಮಾಡಿದ್ರಿ, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಪೋಸ್ಟ್ ಅನ್ನ ಕೊಟ್ರಿ ನೀವು. ಅದ್ರ ಜೊತೆಗೆ ಒಂದಷ್ಟು ಜನ ಸದಸ್ಯರನ್ನಾಗಿ ಮಾಡಿದ್ರಿ. ತಾಲೂಕು ಮಟ್ಟದಿಂದ ಹಿಡಿದು ಒಂದು ಕೆಳಮಟ್ಟದಿಂದನೂ ಸದಸ್ಯರನ್ನ ನೇಮಕ ಮಾಡಿ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಿದ್ಯೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ ಇವರನ್ನ ನೇಮಕ ಮಾಡ್ತಾ ಇದೀವಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವ್ರಿಗೆ ಗೌರವ ಧನಕ್ಕೆ ಅಂತ ಮೀಸಲಿಟ್ರಿ. ಇಷ್ಟೆಲ್ಲ ಆದ್ಮೇಲೂ ನಿಮಗೆ ಸತ್ತೋಗಿರೋರು ಗೊತ್ತಾಗಿಲ್ಲ, ಯಾರ್ಯಾರಿಗೆ ಅನರ್ಹರಿಗೆ ದುಡ್ಡು ಹೋಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ, ಸೋರಿಕೆ ಆಗ್ತಾ ಇದೆ, ಮತ್ತೊಂದಾಗ್ತಿದೆ, ಮಗದೊಂದಾಗ್ತಿದೆ ಅಂತ ಹೇಳ್ತಿರಲ್ಲ. ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನೀವೇ ಯೋಚನೆ ಮಾಡಿ, ಮತ್ತು ಜನರನ್ನ ಎಷ್ಟು ಮಟ್ಟಕ್ಕೆ ಮಂಗಗಳನ್ನಾಗಿ ಮಾಡ್ತಿದ್ದೀರಿ ಅನ್ನೋದನ್ನ ಯೋಚನೆ ಮಾಡಿ. ಅದರ ಜೊತೆಗೆ ಗೃಹ ಜ್ಯೋತಿ ಪರಿಷ್ಕರಣೆ ವಿಚಾರದಲ್ಲಿ ಕಲಮಲ್ಲಿ ಒಂದು ಜಾತಿಯನ್ನ ಕಲಂ ಸೇರಿಸಿದಾರಲ್ಲ, ಈ ಜಾತಿ ಕಟ್ಕೊಂಡು ಏನ್ ಮಾಡ್ತೀರಿ ಸ್ವಾಮಿ? ಜಾತಿ ಆಧಾರದ ಮೇಲೆ ನೀವು ಯೋಜನೆಗಳನ್ನು ಕೊಡ್ತೀರಾ? ಜಾತಿ ಲೆಕ್ಕಾಚಾರ ಮಾಡ್ಕೊಂಡು 2028ರ ಚುನಾವಣೆಗೆ ಲೆಕ್ಕಾಚಾರ ಹಾಕ್ತಾ ಇದ್ದೀರಾ? ಅಥವಾ SC ST OBC ಅಥವಾ ಮತ್ತೊಂದು ಜಾತಿಗೋಸ್ಕರ ಯಾರು ಎಷ್ಟು ಜನ ಇದ್ದಾರೆ, ಯಾರು ಎಷ್ಟು ಜನಕ್ಕೆ ಹಣ ಹೋಗಿದೆ ಅನ್ನೋದನ್ನ ಲೆಕ್ಕ ಹಾಕಕ್ಕೋಸ್ಕರ ಈ ಜಾತಿ ತಂದಿಟ್ಟಿದ್ದೀರಾ? ಯೋಜನೆಗಳಲ್ಲಿ ಜಾತಿ ಹುಡುಕೋರು ನೀವು ಈ ಜಾತಿ ರಾಜಕಾರಣ ಮಾಡ್ಕೊಂಡು ಇನ್ನೇನ್ ಮಾಡೋದಕ್ಕೆ ಹೊರಟಿದ್ದೀರಿ? ಅದು ಸಚಿವರಿಗೆ ಗೊತ್ತಿಲ್ಲ ಅಂತ ಆದ್ಮೇಲೆ, ಸಚಿವರಿಗೆ ಗೊತ್ತಿಲ್ಲದೇನೆ ಆ ಜಾತಿ ಅನ್ನೋ ಕಲಮನ್ನ ಅಲ್ಲಿಗೆ ಸೇರಿಸಿದಂಥ ಮಹಾನುಭಾವ ಯಾರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಜನಗಳನ್ನ ಮಂಗಗಳನ್ನಾಗಿ ಮಾಡ್ತಾ ಇದ್ದೀರಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜನ ಯೋಚನೆ ಮಾಡಬೇಕು. ಗ್ಯಾರಂಟಿಗಳು ಮಗದೊಂದನ್ನ ತಗೊಂಡು ನಾವು ಇದರಲ್ಲೇ ನಾವು ಉದ್ಧಾರ ಆಗ್ತೀವಿ ಅಂತ ಯೋಚನೆ ಮಾಡ್ತಿರೋ, ಅಥವಾ ಇರ್ಲಿ ಪಕ್ಕಕ್ಕೆ ಇವ್ರು ಕೊಡೋದು ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರೋ, ನಿಮಗೆ ಬಿಟ್ಟಿರೋದು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.